ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಜಯಪುರ ಪ್ರತಿನಿಧಿ ಕೂಡ ಈಗ ಜಾಯಿನ್ ಆಗಿದ್ದಾರೆ. ಅಲ್ಲಿನ ಚಳಿ ಹೇಗಿದೆ, ಏನ್ ಹೇಳ್ತಾರೆ ಅಲ್ಲಿನ ಜನ? ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಜಾಯಿನ್ ಆಗಿದ್ದಾರೆ. ವಿಜಯಪುರದಲ್ಲಿ ಅತಿ ಕಡಿಮೆ ತಾಪಮಾನ ಈಗ ದಾಖಲಾಗಿರೋದು. ವಿಜಯಪುರದಲ್ಲಿ ಹೇಗಿದೆ ಈಗಿನ ಪರಿಸ್ಥಿತಿ ಸುನಿಲ್? ಚಳಿ ಹೇಗಿದೆ? ಜನ ಏನು ಹೇಳ್ತಾ ಇದ್ದಾರೆ? ಅಲ್ಲಿನ ಜನ ಓಡಾಡ್ತಿದ್ದಾರಾ ಹೇಗೆ? ಏನಂತಂದ್ರೆ ವಿಜಯಪುರದಲ್ಲಿ ರಾಜ್ಯದಲ್ಲಿ ಅತಿ ಕನಿಷ್ಠ ತಾಪಮಾನ ದಾಖಲಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಬಾರಿ ಏನು ವಿಜಯಪುರ ಬಿಸಿಲಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಈಗ ಶೀತಗಾಳಿಗೆ ಚಳಿಗೆ ವಿಜಯಪುರ ಜನಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ನಿತ್ಯ ಏನು ನೂರಾರು ಜನ ಏನು ವಾಕಿಂಗ್ ಮಾಡ್ತಾ ಇದ್ರು. ಯಾರು ಕೂಡ ವಾಯು ವಿಹಾರಿಗಳು ವಿಜಯಪುರದಲ್ಲಿ ವಾಕಿಂಗ್ ಮಾಡ್ತಾ ಇಲ್ಲ. ಇಲ್ಲಿ ತಾವಿಲ್ಲಿ ನೋಡಬಹುದು ಏನು ವಿಜಯಪುರ ಈ ಗೋಲ್ ಗುಂಬಜಲ್ಲಿ ನಿತ್ಯವೂ ಕೂಡ ಸಾಕಷ್ಟು ಜನ ಒಂದು ವಾಕಿಂಗ್ ವಾಯು ವಿಹಾರಕ್ಕಾಗಿ ಆಗಮಿಸ್ತಾ ಇದ್ರು. ವಿಪರೀತ ಚಳಿಯಿಂದಾಗಿ ಹಿರಿಯ ನಾಗರಿಕರಾಗಿರಬಹುದು, ಯುವಕರಾಗಿರಬಹುದು, ಯಾರು ಕೂಡ ಇತ್ತ ವಾಯು ವಿಹಾರದ ಮುಖ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ನಿತ್ಯ ಏನು ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗಮಿಸ್ತಾ ಇದ್ರು. ಹೀಗಾಗಿ ಈಗ ಯಾವುದೇ ರೀತಿಯಾದ ಪ್ರವಾಸಿಗರು ಕೂಡ ಇಲ್ಲಿ ಆಗಮಿಸ್ತಾ ಇಲ್ಲ. ಹೀಗಾಗಿ ವಿಜಯಪುರ ಒಂದು ಚಳಿಗೆ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಸಾಕಷ್ಟು ಬೆಳೆಗಳಿಗೆ ಕೂಡ ಸಾಕಷ್ಟು ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತಾ ಇದೆ ಅಂತ ಇಲ್ಲಿನ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಏನು ವಿಜಯಪುರದಲ್ಲಿ ಸಾಮಾನ್ಯವಾಗಿ 10 ರಿಂದ 12 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಚಳಿಗಾಲದಲ್ಲಿ ಏನು ದಾಖಲಾಗಿರುತ್ತೆ. ಈಗ ಕಳೆದ 10 ವರ್ಷದಲ್ಲಿ ಎರಡನೇ ಬಾರಿಗೆ ಅತಿ ಕಡಿಮೆ ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ಏನು 2023ರಲ್ಲಿ 6.5 ಏನು ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ದಾಖಲಾಗಿತ್ತು. ಈಗ 7ರಷ್ಟು ತಾಪಮಾನ ಕುಸಿದಿರೋದ್ರಿಂದ ವಿಜಯಪುರದಲ್ಲಿ ಜನರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಇದರಿಂದಾಗಿ ಯಾರು ಕೂಡ ಜನರೇ ಮನೆ ಬಿಟ್ಟು ಹೊರಗೆ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತಾನೆ ಹೇಳ್ಬೋದು. ರೈಟ್ ಸುನಿಲ್, ಥ್ಯಾಂಕ್ ಯು. ಡೀಟೇಲ್ಸ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಜಯಪುರ ಪ್ರತಿನಿಧಿ ಕೂಡ ಈಗ ಜಾಯಿನ್ ಆಗಿದ್ದಾರೆ. ಅಲ್ಲಿನ ಚಳಿ ಹೇಗಿದೆ, ಏನ್ ಹೇಳ್ತಾರೆ ಅಲ್ಲಿನ ಜನ? ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಜಾಯಿನ್ ಆಗಿದ್ದಾರೆ. ವಿಜಯಪುರದಲ್ಲಿ ಅತಿ ಕಡಿಮೆ ತಾಪಮಾನ ಈಗ ದಾಖಲಾಗಿರೋದು. ವಿಜಯಪುರದಲ್ಲಿ ಹೇಗಿದೆ ಈಗಿನ ಪರಿಸ್ಥಿತಿ ಸುನಿಲ್? ಚಳಿ ಹೇಗಿದೆ? ಜನ ಏನು ಹೇಳ್ತಾ ಇದ್ದಾರೆ? ಅಲ್ಲಿನ ಜನ ಓಡಾಡ್ತಿದ್ದಾರಾ ಹೇಗೆ? ಏನಂತಂದ್ರೆ ವಿಜಯಪುರದಲ್ಲಿ ರಾಜ್ಯದಲ್ಲಿ ಅತಿ ಕನಿಷ್ಠ ತಾಪಮಾನ ದಾಖಲಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಬಾರಿ ಏನು ವಿಜಯಪುರ ಬಿಸಿಲಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಈಗ ಶೀತಗಾಳಿಗೆ ಚಳಿಗೆ ವಿಜಯಪುರ ಜನಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ನಿತ್ಯ ಏನು ನೂರಾರು ಜನ ಏನು ವಾಕಿಂಗ್ ಮಾಡ್ತಾ ಇದ್ರು. ಯಾರು ಕೂಡ ವಾಯು ವಿಹಾರಿಗಳು ವಿಜಯಪುರದಲ್ಲಿ ವಾಕಿಂಗ್ ಮಾಡ್ತಾ ಇಲ್ಲ. ಇಲ್ಲಿ ತಾವಿಲ್ಲಿ ನೋಡಬಹುದು ಏನು ವಿಜಯಪುರ ಈ ಗೋಲ್ ಗುಂಬಜಲ್ಲಿ ನಿತ್ಯವೂ ಕೂಡ ಸಾಕಷ್ಟು ಜನ ಒಂದು ವಾಕಿಂಗ್ ವಾಯು ವಿಹಾರಕ್ಕಾಗಿ ಆಗಮಿಸ್ತಾ ಇದ್ರು. ವಿಪರೀತ ಚಳಿಯಿಂದಾಗಿ ಹಿರಿಯ ನಾಗರಿಕರಾಗಿರಬಹುದು, ಯುವಕರಾಗಿರಬಹುದು, ಯಾರು ಕೂಡ ಇತ್ತ ವಾಯು ವಿಹಾರದ ಮುಖ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ನಿತ್ಯ ಏನು ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗಮಿಸ್ತಾ ಇದ್ರು. ಹೀಗಾಗಿ ಈಗ ಯಾವುದೇ ರೀತಿಯಾದ ಪ್ರವಾಸಿಗರು ಕೂಡ ಇಲ್ಲಿ ಆಗಮಿಸ್ತಾ ಇಲ್ಲ. ಹೀಗಾಗಿ ವಿಜಯಪುರ ಒಂದು ಚಳಿಗೆ ಸಾಕಷ್ಟು
ತೊಂದರೆಯನ್ನ ಅನುಭವಿಸಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಸಾಕಷ್ಟು ಬೆಳೆಗಳಿಗೆ ಕೂಡ ಸಾಕಷ್ಟು ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತಾ ಇದೆ ಅಂತ ಇಲ್ಲಿನ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಏನು ವಿಜಯಪುರದಲ್ಲಿ ಸಾಮಾನ್ಯವಾಗಿ 10 ರಿಂದ 12 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಚಳಿಗಾಲದಲ್ಲಿ ಏನು ದಾಖಲಾಗಿರುತ್ತೆ. ಈಗ ಕಳೆದ 10 ವರ್ಷದಲ್ಲಿ ಎರಡನೇ ಬಾರಿಗೆ ಅತಿ ಕಡಿಮೆ ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ಏನು 2023ರಲ್ಲಿ 6.5 ಏನು ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ದಾಖಲಾಗಿತ್ತು. ಈಗ 7ರಷ್ಟು ತಾಪಮಾನ ಕುಸಿದಿರೋದ್ರಿಂದ ವಿಜಯಪುರದಲ್ಲಿ ಜನರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಇದರಿಂದಾಗಿ ಯಾರು ಕೂಡ ಜನರೇ ಮನೆ ಬಿಟ್ಟು ಹೊರಗೆ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತಾನೆ ಹೇಳ್ಬೋದು. ರೈಟ್ ಸುನಿಲ್, ಥ್ಯಾಂಕ್ ಯು. ಡೀಟೇಲ್ಸ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಜಯಪುರ ಪ್ರತಿನಿಧಿ ಕೂಡ ಈಗ ಜಾಯಿನ್ ಆಗಿದ್ದಾರೆ. ಅಲ್ಲಿನ ಚಳಿ ಹೇಗಿದೆ, ಏನ್ ಹೇಳ್ತಾರೆ ಅಲ್ಲಿನ ಜನ? ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಜಾಯಿನ್ ಆಗಿದ್ದಾರೆ. ವಿಜಯಪುರದಲ್ಲಿ ಅತಿ ಕಡಿಮೆ ತಾಪಮಾನ ಈಗ ದಾಖಲಾಗಿರೋದು. ವಿಜಯಪುರದಲ್ಲಿ ಹೇಗಿದೆ ಈಗಿನ ಪರಿಸ್ಥಿತಿ ಸುನಿಲ್? ಚಳಿ ಹೇಗಿದೆ? ಜನ ಏನ್ ಹೇಳ್ತಾ ಇದ್ದಾರೆ? ಅಲ್ಲಿನ ಜನ ಓಡಾಡ್ತಿದಾರಾ ಹೇಗೆ? ಏನಂತಂದ್ರೆ ವಿಜಯಪುರದಲ್ಲಿ ರಾಜ್ಯದಲ್ಲಿ ಅತಿ ಕನಿಷ್ಠ ತಾಪಮಾನ ದಾಖಲಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಬಾರಿ ಏನು ವಿಜಯಪುರ ಬಿಸಿಲಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಈಗ ಶೀತಗಾಳಿಗೆ ಚಳಿಗೆ ವಿಜಯಪುರ ಜನಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ನಿತ್ಯ ಏನು ನೂರಾರು ಜನ ಏನು ವಾಕಿಂಗ್ ಮಾಡ್ತಾ ಇದ್ರು. ಯಾರು ಕೂಡ ವಾಯು ವಿಹಾರಿಗಳು ವಿಜಯಪುರದಲ್ಲಿ ವಾಕಿಂಗ್ ಮಾಡ್ತಾ ಇಲ್ಲ. ಇಲ್ಲಿ ತಾವಿಲ್ಲಿ ನೋಡಬಹುದು. ಏನು ವಿಜಯಪುರ ಈ ಗೋಲ್ ಗುಂಬದಲ್ಲಿ ನಿತ್ಯವೂ ಕೂಡ ಸಾಕಷ್ಟು ಜನ ಒಂದು ವಾಕಿಂಗ್ ವಾಯು ವಿಹಾರಕ್ಕಾಗಿ ಆಗಮಿಸ್ತಾ ಇದ್ರು. ವಿಪರೀತ ಚಳಿಯಿಂದಾಗಿ ಹಿರಿಯ ನಾಗರಿಕರಾಗಿರಬಹುದು, ಯುವಕರಾಗಿರಬಹುದು, ಯಾರು ಕೂಡ ಇತ್ತ ವಾಯು ವಿಹಾರದತ್ತ ಮುಖ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ನಿತ್ಯ ಏನು ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗಮಿಸ್ತಾ ಇದ್ರು. ಹೀಗಾಗಿ ಈಗ ಯಾವುದೇ ರೀತಿಯಾದ ಪ್ರವಾಸಿಗರು ಕೂಡ ಇಲ್ಲಿ ಆಗಮಿಸ್ತಾ ಇಲ್ಲ. ಹೀಗಾಗಿ ವಿಜಯಪುರ ಒಂದು ಚಳಿಗೆ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಸಾಕಷ್ಟು ಬೆಳೆಗಳಿಗೆ ಕೂಡ ಸಾಕಷ್ಟು ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತಾ ಇದೆ ಅಂತ ಇಲ್ಲಿನ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಏನು ವಿಜಯಪುರದಲ್ಲಿ ಸಾಮಾನ್ಯವಾಗಿ 10 ರಿಂದ 12 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಚಳಿಗಾಲದಲ್ಲಿ ಏನು ದಾಖಲಾಗಿರುತ್ತೆ. ಈಗ ಕಳೆದ 10 ವರ್ಷದಲ್ಲಿ ಎರಡನೇ ಬಾರಿಗೆ ಅತಿ ಕಡಿಮೆ ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ಏನು 2023ರಲ್ಲಿ 6.5 ಏನು ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ದಾಖಲಾಗಿತ್ತು. ಈಗ 7ರಷ್ಟು ತಾಪಮಾನ ಕುಸಿದಿರೋದ್ರಿಂದ ವಿಜಯಪುರದಲ್ಲಿ ಜನರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಇದರಿಂದಾಗಿ ಯಾರು ಕೂಡ ಜನರೇ ಮನೆ ಬಿಟ್ಟು ಹೊರಗೆ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತಾನೆ ಹೇಳ್ಬೋದು. ರೈಟ್ ಸುನಿಲ್, ಥ್ಯಾಂಕ್ ಯು. ಡೀಟೇಲ್ಸ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಜಯಪುರ ಪ್ರತಿನಿಧಿ ಕೂಡ ಈಗ ಜಾಯಿನ್ ಆಗಿದ್ದಾರೆ. ಅಲ್ಲಿನ ಚಳಿ ಹೇಗಿದೆ, ಏನ್ ಹೇಳ್ತಾರೆ ಅಲ್ಲಿನ ಜನ? ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಜಾಯಿನ್ ಆಗಿದ್ದಾರೆ. ವಿಜಯಪುರದಲ್ಲಿ ಅತಿ ಕಡಿಮೆ ತಾಪಮಾನ ಈಗ ದಾಖಲಾಗಿರೋದು. ವಿಜಯಪುರದಲ್ಲಿ ಹೇಗಿದೆ ಈಗಿನ ಪರಿಸ್ಥಿತಿ ಸುನಿಲ್? ಚಳಿ ಹೇಗಿದೆ? ಜನ ಏನ್ ಹೇಳ್ತಾ ಇದ್ದಾರೆ? ಅಲ್ಲಿನ ಜನ ಓಡಾಡ್ತಿದಾರಾ ಹೇಗೆ? ಏನಂತಂದ್ರೆ ವಿಜಯಪುರದಲ್ಲಿ ರಾಜ್ಯದಲ್ಲಿ ಅತಿ ಕನಿಷ್ಠ ತಾಪಮಾನ ದಾಖಲಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಬಾರಿ ಏನು ವಿಜಯಪುರ ಬಿಸಿಲಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಈಗ ಶೀತಗಾಳಿಗೆ ಚಳಿಗೆ ವಿಜಯಪುರ ಜನಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ನಿತ್ಯ ಏನು ನೂರಾರು ಜನ ಏನು ವಾಕಿಂಗ್ ಮಾಡ್ತಾ ಇದ್ರು. ಯಾರು ಕೂಡ ವಾಯು ವಿಹಾರಿಗಳು ವಿಜಯಪುರದಲ್ಲಿ ವಾಕಿಂಗ್ ಮಾಡ್ತಾ ಇಲ್ಲ. ಇಲ್ಲಿ ತಾವಿಲ್ಲಿ ನೋಡಬಹುದು. ಏನು ವಿಜಯಪುರ ಈ ಗೋಲ್ ಗುಂಬದಲ್ಲಿ ನಿತ್ಯವೂ ಕೂಡ ಸಾಕಷ್ಟು ಜನ ಒಂದು ವಾಕಿಂಗ್ ವಾಯು ವಿಹಾರಕ್ಕಾಗಿ ಆಗಮಿಸ್ತಾ
ಇದ್ರು. ವಿಪರೀತ ಚಳಿಯಿಂದಾಗಿ ಹಿರಿಯ ನಾಗರಿಕರಾಗಿರಬಹುದು, ಯುವಕರಾಗಿರಬಹುದು, ಯಾರು ಕೂಡ ಇತ್ತ ವಾಯು ವಿಹಾರದತ್ತ ಮುಖ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ನಿತ್ಯ ಏನು ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗಮಿಸ್ತಾ ಇದ್ರು. ಹೀಗಾಗಿ ಈಗ ಯಾವುದೇ ರೀತಿಯಾದ ಪ್ರವಾಸಿಗರು ಕೂಡ ಇಲ್ಲಿ ಆಗಮಿಸ್ತಾ ಇಲ್ಲ. ಹೀಗಾಗಿ ವಿಜಯಪುರ ಒಂದು ಚಳಿಗೆ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಸಾಕಷ್ಟು ಬೆಳೆಗಳಿಗೆ ಕೂಡ ಸಾಕಷ್ಟು ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತಾ ಇದೆ ಅಂತ ಇಲ್ಲಿನ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಏನು ವಿಜಯಪುರದಲ್ಲಿ ಸಾಮಾನ್ಯವಾಗಿ 10 ರಿಂದ 12 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಚಳಿಗಾಲದಲ್ಲಿ ಏನು ದಾಖಲಾಗಿರುತ್ತೆ. ಈಗ ಕಳೆದ 10 ವರ್ಷದಲ್ಲಿ ಎರಡನೇ ಬಾರಿಗೆ ಅತಿ ಕಡಿಮೆ ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ಏನು 2023ರಲ್ಲಿ 6.5 ಏನು ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ದಾಖಲಾಗಿತ್ತು. ಈಗ 7ರಷ್ಟು ತಾಪಮಾನ ಕುಸಿದಿರೋದ್ರಿಂದ ವಿಜಯಪುರದಲ್ಲಿ ಜನರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಇದರಿಂದಾಗಿ ಯಾರು ಕೂಡ ಜನರೇ ಮನೆ ಬಿಟ್ಟು ಹೊರಗೆ ಬರ್ತಕ್ಕಂತ ಪರಿಸ್ಥಿತಿ ಇಲ್ಲ ಅಂತಾನೆ ಹೇಳ್ಬೋದು. ರೈಟ್ ಸುನಿಲ್, ಥ್ಯಾಂಕ್ ಯು ಡೀಟೇಲ್ಸ್.